ನಮಸ್ಕಾರ. ಇದು ಶುಕ್ರವಾರದ ಒಂದು ರೀಡಿಂಗ್ ಆಗಿರುತ್ತೆ. ಬನ್ನಿ, ಮಹಾಲಕ್ಷ್ಮಿ ತಾಯಿ ನಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇದ್ದಾಳೆ ಈ ಶುಕ್ರವಾರ ಅನ್ನೋದನ್ನ ನೋಡೋಣ. ಹೇಗೆ, ಯಾವ ರೀತಿಯ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾಳೆ, ಯಾವ ರೀತಿಯ ಅಫರ್ಮೇಷನ್ಸ್ನ ನಾವು ಹೇಳ್ಕೋಬೇಕು, ಏನು ಮೆಸೇಜ್ ಸಿಗ್ತಾ ಇದೆ ಮಹಾಲಕ್ಷ್ಮಿಯಿಂದ ಅನ್ನುವಂಥ ಒಂದು ಕಾರಣ ತೆಗೆಯೋಣ ನಾವು. ಸೊ ನಮಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಇನ್ವೆಸ್ಟ್ಮೆಂಟ್ ವಿಸ್ಡಮ್. ಸೀಕ್ ಇನ್ವೆಸ್ಟ್ಮೆಂಟ್ ವಿಸ್ಡಮ್, ಲೆಟ್ ಯುವರ್ ಮನಿ ವರ್ಕ್ ಫಾರ್ ಯು ಅನ್ನುವಂಥ ಒಂದು ಮೆಸೇಜ್ ಬರ್ತಾ ಇದೆ. ಹಾಗೆಯೇ ನೀವು ಯಾವುದರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಕಡೆ ನಿಮಗೆ ಹೆಚ್ಚು ಗಮನ ಇರಬೇಕು. ದುಡಿಮೆ ಒಂದು ಕಡೆ ಆದರೆ ನಾವು ಯಾವ ರೀತಿಯ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀವಿ ಅದು ಕೂಡ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮೈಂಡ್ಫುಲ್ ಸ್ಪೆಂಡಿಂಗ್ ಅಂದರೆ ಪ್ರಾಕ್ಟೀಸ್ ಮೈಂಡ್ಫುಲ್ ಸ್ಪೆಂಡಿಂಗ್. ನೀವು ಯಾವಾಗಲೂ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ಮೀನಿಂಗ್ಫುಲ್ ಆಗಿ, ಅಂದರೆ ಒಂದು ಮೈಂಡ್ಫುಲ್ ಆಗಿ ಅಲೈನ್ ಯುವರ್ ಪರ್ಚೇಸಸ್ ವಿತ್ ಯುವರ್ ವ್ಯಾಲ್ಯೂ. ಇದು ನನಗೆ ಬೇಕಾ ಬೇಡವಾ, ಅಥವಾ ಬೇಕಾದರೆ ಎಷ್ಟು ನೆಸೆಸಿಟಿ ಇದೆ ಅನ್ನೋದನ್ನ ನೀವು ಥಿಂಕ್ ಮಾಡಿ, ನೀವು ತಗೊಳ್ತಿರುವಂತಹ ವಸ್ತುವನ್ನ ಏನರ ಮೇಲೆ ಮಾಡ್ತಿದ್ದೀರಾ ಅದನ್ನ ತುಂಬಾ ಮೈಂಡ್ಫುಲ್ ಆಗಿ, ಒಂದು ಖುಷಿಯಾಗಿ ಅದನ್ನ ನೀವು ಸ್ಪೆಂಡ್ ಮಾಡಬೇಕಾಗತ್ತೆ. ಹಾಗೇನೆ ಕಂಟ್ರೋಲ್ ಸರೆಂಡರ್ ದ ನೀಡ್ ಟು ಕಂಟ್ರೋಲ್ ಎವ್ರಿ ಫೈನಾನ್ಷಿಯಲ್ ಆಸ್ಪೆಕ್ಟ್. ಟ್ರಸ್ಟ್ ದ ಯೂನಿವರ್ಸ್ ಟ್ರಸ್ಟ್ ಮಾಡಿ, ಹಾಗೇನೆ ಸರೆಂಡರ್ ಆಗಿ ನಿಮಗೆ ಬೇಕಾಗಿರೋದನ್ನ ಎಲ್ಲಾನು ತಗೊಳ್ಬೇಕಾ? ಖಂಡಿತ ಆಗತ್ತೆ ಅದನ್ನ ತಗೊಳ್ಳೋದಕ್ಕೆ. ಆದರೆ ಅದು ಎಷ್ಟು ನಿಮಗೆ ನೆಸೆಸಿಟಿ ಇದೆ ಅನ್ನೋದನ್ನ ಯೂನಿವರ್ಸ್ ಜೊತೆಗೆ ನೀವು ಅಲೈನ್ ಮಾಡಿಕೊಂಡು ಅದನ್ನ ಕನ್ಸಿಡರ್ ಮಾಡಿ, ಆ ನಂತರ ನಿಮ್ಗೆ ಏನು ಬೇಕೋ ಅದನ್ನ ಪರ್ಚೇಸ್ ಮಾಡೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅಫರ್ಮೇಷನ್ ಏನಪ್ಪ ಹೇಳಬೇಕು ಅಂದ್ರೆ, ಐ ಸರೆಂಡರ್ ದ ನೀಡ್ ಟು ಕಂಟ್ರೋಲ್ ಅಂಡ್ ಐ ಟ್ರಸ್ಟ್ ದಿ ಯೂನಿವರ್ಸ್ ಟು ಗೈಡ್ ಮೀ ಫೈನಾನ್ಷಿಯಲ್ ಜರ್ನಿ ಯಾವ ರೀತಿ ಹೋಗಬೇಕು ಅನ್ನೋದನ್ನ ನಾವು ಯೂನಿವರ್ಸ್ನ ಟ್ರಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು, ಐ ಸರೆಂಡರ್ ದ ನೀಡ್ ಟು ಕಂಟ್ರೋಲ್ ಅಂಡ್ ಐ ಟ್ರಸ್ಟ್ ದಿ ಯೂನಿವರ್ಸ್ ಟು ಗೈಡ್ ಮೈ ಫೈನಾನ್ಷಿಯಲ್ ಜರ್ನಿ ಅನ್ನುವಂಥ ಅಫರ್ಮೇಷನ್ನ ನೀವು ಈ ಸಮಯದಲ್ಲಿ ಹೇಳ್ಕೊಳ್ಬಹುದು. ಇದಾಗಿತ್ತು ಮಹಾಲಕ್ಷ್ಮಿಯ ಒಂದು ಗೈಡೆನ್ಸ್. ನೀವು ಕೂಡ ಈ ಗೈಡೆನ್ಸ್ನ ಫಾಲೋ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.